ನಾಲ್ವಡಿ ಕೃಷ್ಣರಾಜರವರ ಆಳ್ವಿಕೆ ಜನಪರವಾದಂತಹ ಒಂದು ಆಳ್ವಿಕೆ. ಅವರ ಕಾಲದಲ್ಲಿ ಆದಂತಹ ಡೆವಲಪ್ಮೆಂಟ್ಗಳು ಅಂತ ಏನು ನಾವು ಕರಿತೀವಿ, ಅಭಿವೃದ್ಧಿಗಳು ನೂರಾರು. ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಒಂದು ಅರಮನೆಯನ್ನ ಕಟ್ಟಲಾಗಿರುತ್ತೆ. ಅರಮನೆಗೆ ಬೆಂಕಿ ಬೀಳುತ್ತೆ ಫೆಬ್ರವರಿ 28ನೇ ತಾರೀಕು 1897ರಲ್ಲಿ. ವಿಶ್ವ ಯುದ್ಧ, ಮಹಾಯುದ್ಧ ನಡೆದಿರುತ್ತೆ. ಭಾರತ ಬ್ರಿಟಿಷ್ನವರಿಗೆ ಸಹಾಯವನ್ನ ಮಾಡಿರುತ್ತೆ. ಜಯಚಾಮರಾಜ ಒಡೆಯರ್ ಹುಟ್ಟಿದಾಗ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಗೆ ಬಂದಿರ್ತಾರೆ. ಮಗುವಿಗೆ ಏನು ಹೆಸರನ್ನ ಇಡ್ತೀವಿ ಅಂತ ಹೇಳಿದಾಗ ಚಾಮರಾಜ ಒಡೆಯರ್ ಅಂತೇಳಿ ಕುಟುಂಬವ್ರು ಹೇಳಿದಾಗ, ಇಲ್ಲ ನಮಗೆ ಜಯ ಸಿಕ್ಕಿದೆ. ಚಾಮರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್ ಅಂತ ಹೇಳಿ ನಾವು ಏನು ಕರಿತೀವಿ, ಅವರನ್ನು ಮಹಾರಾಣಿಯವರು ದತ್ತು ತಗೊಂಡಿರ್ತಾರೆ. ಅವರ ಕುಟುಂಬ ಸಮೇತ ಕಲ್ಕತ್ತಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಹೋದಾಗ ಅವರಿಗೆ ದಿಫ್ತೀರಿಯಾ ಕಾಯಿಲೆ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ಕಡೆಗೆ ಅವರು ಅದೇ ಒಂದು ಕಾಯಿಲೆಯಿಂದ ಕಲ್ಕತ್ತಾದಲ್ಲೇ ನಿಧನ ಹೊಂದುತ್ತಾರೆ. ಆಗ ಅವ್ರಿಗೆ ಕೇವಲ 32 ವರ್ಷ ವಯಸ್ಸಾಗಿತ್ತು. ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆ ಪ್ರಾರಂಭ ಆಗೋದನ್ನು ನೋಡ್ತೀವಿ. 4/6/1884ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜನಿಸಿದಂಥದ್ದು. ತಂದೆ ಸತ್ತಾಗ ಇವರಿಗೆ ಕೇವಲ 10 ವರ್ಷ ಆಗಿರುತ್ತೆ. ಇವರಿಗೆ ಒಬ್ಬ ತಮ್ಮ ಇರ್ತಾನೆ, ಕಂಠೀರವ ನರಸರಾಜ ಒಡೆಯರ್ ಅನ್ನುವಂಥ ಒಬ್ಬ ತಮ್ಮನೂ ಸಹ ಇರ್ತಾನೆ. ಆದರೆ ಮುಂದಕ್ಕೆ ಆ ಕಂಠೀರವ ಒಡೆಯರವರು ಅಲ್ಪ ಕಾಲದಲ್ಲೇ ನಿಧನವನ್ನು ಸಹ ಹೊಂದುತ್ತಾರೆ. ಇದಲ್ಲದೆ ಇವರಿಗೆ 3 ಜನ ಹೆಣ್ಮಕ್ಳು, ಕೃಷ್ಣಾಜಮ್ಮಣ್ಣಿ, ಚೆಲುವಾಜಮ್ಮಣ್ಣಿ ಅಂಥೇಳಿ 2 ಸಹೋದರಿಯರು ಸಹ ಇವ್ರ ಜೊತೆಗೆ ಹುಟ್ಟಿರ್ತಾರೆ. ಚಾಮರಾಜ ಒಡೆಯರವರು ಎಷ್ಟು ಚೆನ್ನಾಗಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ವಿಕ್ಟೋರಿಯಾ ರಾಣಿ ಅವರಿಗೆ ಆಗ ಒಂದು GCSI ಅನ್ನುವಂಥ ಒಂದು ಪದವಿಯನ್ನು ಕೊಡ್ತಾಯಿದ್ರು. ಅದನ್ನು 10ನೇ ಚಾಮರಾಜ ಒಡೆಯರವ್ರಿಗೆ ಕೊಟ್ಟಿದ್ದರು. ಅವರ ನಿಧನದ ನಂತರ ಆಳ್ವಿಕೆಗೆ ಬಂದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇವರು 24ನೆಯ ಅರಸರು. ಈ ಒಂದು ಕುಲದಲ್ಲಿ ಬಂದಂಥ 24ನೆಯ ಅರಸರು. 1884ರಲ್ಲಿ ಜನಿಸಿದಂಥವರು. 1940ರ ತನಕ ಇದ್ದರು ಅವರು. 56 ವರ್ಷಗಳ ಕಾಲ ಅವರು ಬದುಕಿದ್ರು. ಇವರು ಪಟ್ಟಕ್ಕೆ ಬಂದಾಗ ಇವ್ರನ್ನ ಬ್ರಿಟಿಷ್ ಸರ್ಕಾರ ಒಪ್ಕೊತ್ತೆ, ಇವರ ರಾಜ್ಯಭಾರ ಮಾಡೋದಕ್ಕೆ ಅಂಥೇಳಿ ಒಪ್ಕೊಳ್ಳುತ್ತೆ. ತಂದೆ ಸತ್ತಿದ್ದು 4/6/1884. 1/2/1895ರಲ್ಲಿ ಇವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಆಗ 10 ವರ್ಷ ಬಾಲಕ ಇವರು. ಆಗ ಇವರ ತಾಯಿ ವಾಣಿವಿಲಾಸ ಸನ್ನಿಧಾನ ಅನ್ನುವಂಥವ್ರು ಇವರಿಗೆ ರೀಜೆಂಟಾಗಿ ಮುಂದುವರಿತಾರೆ. 96ರಲ್ಲಿ ಉಪನಯನ ಆಗುತ್ತೆ. ಆನಂತರ ಅಲ್ಲಿ ತನಕ ಅಲ್ಲಿ ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಒಂದು ಅರಮನೆಯನ್ನು ಕಟ್ಟಲಾಗಿರುತ್ತೆ. ಅದಕ್ಕೆ ಮರದ ಅರಮನೆ ಅಂತಲೇ ಅದನ್ನು ಕರೀತಾ ಇದ್ದು. ಹೆಚ್ಚಿನ ಭಾಗ ಮರದಿಂದನೇ ಕಟ್ಟಿದಂತಹ ಅರಮನೆ ಅದಾಗಿತ್ತು. ದೊಡ್ಡದಾದಂಥ ಅರಮನೆಯೇ ಆಗಿತ್ತು. ಆದರೆ 28 ಫೆಬ್ರವರಿ 1897 ಆಗ ನಾಲ್ವಡಿಯವರ ಸಹೋದರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹ ಕಾಂತರಾಜ ಅರಸು ಅನ್ನೋರ ಜೊತೆಗೆ ನಡೀತಾ ಇರುತ್ತೆ. ಅವತ್ತು ಅರಮನೆಗೆ ಬೆಂಕಿ ಬೀಳುತ್ತೆ ಫೆಬ್ರವರಿ 28ನೇ ತಾರೀಕು 1897ರಲ್ಲಿ. ಅದಕ್ಕೆ ಕಾರಣ ಅಲ್ಲಿ ಮಾಡ್ತಿದ್ದಂತಹ ಹೋಮ, ಅದರ ಏನು ಬೆಂಕಿ ಇತ್ತು ಅದನ್ನು ತೊಗೊಂಡೋಗಿ ಗೋಡೆ ಪಕ್ಕಕ್ಕೆ ಆ ಕೆಲಸಗಾರರು ಹಾಕ್ಬಿಟ್ಟಿದ್ರು. ಮರದ ಅರಮನೆ ಆಗಿರೋದ್ರಿಂದಾಗಿ ಅದರಿಂದಾಗಿ ಅರಮನೆ ಹತ್ಕೊಂಡ್ಬಿಡ್ತು ಹಾಗೆ ಅಂಥೇಳಿ ಅದು ಕಥೆಯನ್ನು ನಾವು ಕೇಳ್ತೀವಿ. ಆಗ ಮೈಸೂರಿನಲ್ಲಿ ಅಗ್ನಿಶಾಮಕ ದಳ ಇರಲಿಲ್ಲ, ಕೆರೆಯಲ್ಲಿ ನೀರಿರಲಿಲ್ಲ. ಹಾಗಾಗಿ 4-6 ದಿವಸ ಬೆಂಗಳೂರಿಂದ ಅಗ್ನಿಶಾಮಕ ದಳ ಮೈಸೂರಿಗೆ ಬರೋ ತನಕ ಅರಮನೆ ಉರಿತಾ ಇತ್ತು. ಆದರೆ ಅಷ್ಟರೊಳಗೆ ಹತ್ತಿರದಲ್ಲೇ ಇರುವಂಥ ಜಗನ್ಮೋಹನ ಅರಮನೆ ನಿರ್ಮಾಣ ಆಗಿತ್ತು. ಅರಮನೆಯಲ್ಲಿದ್ದಂತಹ ಸಿಂಹಾಸನವೂ ಸೇರಿದಾಗೆ ಅಮೂಲ್ಯವಾದಂಥ ಆಸ್ತಿಯನ್ನು ಜಗನ್ಮೋಹನ ಅರಮನೆಗೆ ಕೊಂಡೊಯ್ಯಲಾಗಿತ್ತು. ಆನಂತರ ಕೆಲವು ವರ್ಷಗಳ ಕಾಲ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಲ್ಲಿ ಅಧಿಕಾರವನ್ನು ಮಾಡ್ತಾರೆ. ಆನಂತರ ಏನು ಸುಟ್ಟೋಯ್ತು ಆ ಅರಮನೆ ಜಾಗದಲ್ಲೇ ಇವತ್ತು ನಾವು ನೋಡುವಂತಹ ಅಂಬಾವಿಲಾಸ ಅರಮನೆ, ಅದನ್ನು ಆ ಸಮಯದಲ್ಲೇ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. 1897ರಲ್ಲಿ ಪ್ರಾರಂಭ ಆಗಿದ್ದು 1912ರಲ್ಲಿ ಅದರ ಗೃಹ ಪ್ರವೇಶ ಆಗುತ್ತೆ. ಸುಮಾರು 1907ರಿಂದನೇ ಆ ಅರಮನೆಯ ಆವರಣದಿಂದ ದಸರಾ ಉತ್ಸವ ಪ್ರಾರಂಭ ಆದಂತಹದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಬಹಳವಾದಂತಹ ಪ್ರಖ್ಯಾತವಾದಂತಹ ಜನಪರವಾದಂತಹ ಒಂದು ಆಳ್ವಿಕೆ. ಅವರು ಎಷ್ಟು ಜನಪರವಾದಂತಹ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಅಂತ ಹೇಳಿದ್ರೆ, ಅವರು ಮೈಸೂರು ಸಂಸ್ಥಾನಕ್ಕೆ ಒಂದು ಸಲ ಮಹಾತ್ಮ ಗಾಂಧೀಜಿಯವರು ಬಂದಿರ್ತಾರೆ. ಇವರ ಆಡಳಿತ ಮತ್ತು ಜನಗಳ ಬಗ್ಗೆ ಇವರಿಗಿದ್ದಂತಹ ಕಾಳಜಿ
ಇದನ್ನು ನೋಡಿ ನಾಲ್ವಡಿಯವರಿಗೆ ರಾಜರ್ಷಿ ಅಂಥೇಳಿ ಒಂದು ಬಿರುದನ್ನು ಅವರು ಕೊಡ್ತಾರೆ. ರಾಜನೇ ಬೇರೆ, ಋಷಿನೇ ಬೇರೆ. ರಾಜ ನಗರದಲ್ಲಿದ್ದು ಆಳ್ವಿಕೆ ಮಾಡುವಂಥವನು, ಋಷಿ ಕಾಡಿನಲ್ಲಿರುವಂಥವನು. ಆದರೆ ರಾಜಧಾನಿಯಲ್ಲಿದ್ದುಕೊಂಡು ಋಷಿ ಸದೃಶವಾದಂತಹ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ರಾಜರ್ಷಿ ಅನ್ನೋಂಥ ಬಿರುದನ್ನು ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರು. ಅಲ್ಲಿಂದ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆಗಳು ಮೈಸೂರಿನಲ್ಲಾಗುತ್ತೆ. ಮೈಸೂರು ವಿಶ್ವಸ್ತ ಮಂಡಳಿಯನ್ನು ಪ್ರಾರಂಭ ಮಾಡ್ತಾರೆ. ಮೈಸೂರು ನಗರವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಬೇಕು ಅನ್ನುವಂಥ ಒಳ್ಳೆಯ ದಿವಾನರುಗಳು ಅವರಿಗೆ ಸಿಗ್ತಾರೆ. ಅದರಲ್ಲಿ ವಿಶ್ವೇಶ್ವರಯ್ಯನವರಂತಹ ದಿವಾನರು ಅವ್ರ ಜೊತೆಗಿರ್ತಾರೆ. ಅವ್ರ ಸಮಯದಲ್ಲೇ ಕನ್ನಂಬಾಡಿ ಕಟ್ಟೆ KRS ಅಂತ ಏನು ನಾವು ಕರಿತೀವಿ, ಅದು ಆರಂಭ ಆದಂಥದ್ದು. ಮೈಸೂರಿನಲ್ಲಿ ಮಹಾರಾಣಿ ಕಾಲೇಜು ಆರಂಭ ಆದಂಥದ್ದು. ಮತ್ತು ಸಾಕಷ್ಟು ಅವರ ಕಾಲದಲ್ಲಿ ಆದಂತಹ ಡೆವಲಪ್ಮೆಂಟ್ಗಳಂತ ಏನು ನಾವು ಕರಿತೀವಿ, ಅಭಿವೃದ್ಧಿಗಳು 106 ಅವೆಲ್ಲವೂ ಇದೀಗ ಶತಮಾನೋತ್ಸವವನ್ನು ಆಚರಿಸ್ಕೊಂಡಿದೆ. ಅವರಿಗೆ ಸಿಕ್ಕಂತಹ ದಿವಾನರು ಆ ರೀತಿಯಲ್ಲಿ ಅವರ ಆಳ್ವಿಕೆಗೆ ಸಹಕರಿಸಿದರು. 1940ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ನಿಧನ ಆಗುತ್ತೆ. ಅದಾದ ನಂತರ ಅಧಿಕಾರಕ್ಕೆ ಬಂದಂಥವರು ಅವರ ತಮ್ಮನ ಮಗ ನರಸರಾಜ ಒಡೆಯರವರ ಮಗ. ಯಾಕೆಂದರೆ ಅವ್ರಿಗೆ ಮಕ್ಕಳಿರೋದಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೆ. ಅವರು 1919ರಲ್ಲಿ ಹುಟ್ಟಿದಂಥವರು ಜಯಚಾಮರಾಜ ಒಡೆಯರು. ಇದ್ರ ಬಗ್ಗೆನೂ ಅವ್ರ ಹೆಸರು ಒಂದು ವಿಶೇಷವಾದಂಥದ್ದು. ಮೈಸೂರು ಅರಸರ ಕುಲದಲ್ಲಿ ಚಾಮರಾಜ ಒಡೆಯರ್ ಅಂತ ಇದೆ ಹೆಸರುಗಳು, ಆದರೆ ಜಯಚಾಮರಾಜ ಅನ್ನೋಂಥ ಹೆಸರು ಇಲ್ಲ. ಇದೇ ಮೊದಲನೇ ಹೆಸರು. ಯಾಕೆ ಹಾಗೆ ಬಂತು ಅಂತ ಹೇಳಿದ್ರೆ 1918-19 ಸುಮಾರಿಗೆ ಮೊದಲನೆಯ ವಿಶ್ವಯುದ್ಧ, ಮಹಾಯುದ್ಧ ನಡೆದಿರುತ್ತೆ. ಭಾರತ ಬ್ರಿಟಿಷ್ನವ್ರಿಗೆ ಸಹಾಯವನ್ನು ಮಾಡಿರುತ್ತೆ. ಬ್ರಿಟಿಷ್ನವರು ಆ ಯುದ್ಧದಲ್ಲಿ ಮೇಲುಗೈಯನ್ನು ಸಾಧಿಸ್ತಾರೆ. ಈ ಒಂದು ಚಾಮರಾಜ ಒಡೆಯರ್ ಅಥವಾ ಜಯಚಾಮರಾಜ ಒಡೆಯರ್ ಹುಟ್ಟಿದಾಗ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಗೆ ಬಂದಿರ್ತಾರೆ. ಮಗುವಿಗೆ ಏನು ಹೆಸರನ್ನ ಇಡ್ತೀರಿ ಅಂತ ಹೇಳಿದಾಗ ಚಾಮರಾಜ ಒಡೆಯರ್ ಅಂತೇಳಿ ಕುಟುಂಬವ್ರು ಹೇಳಿದಾಗ, ಇಲ್ಲ ನಮಗೆ ಜಯ ಸಿಕ್ಕಿದೆ, ವಿಜಯ ಸಿಕ್ಕಿದೆ, ಅದರಿಂದ ಆ ರೀತಿಯಾದಂಥ ಹೆಸರನ್ನು ಮಗುವಿಗೆ ಇಡಿ ಅಂತ ಅವರು ಹೇಳಿದ್ರಿಂದಾಗೆ ಮಗುವಿಗೆ ಜಯಚಾಮರಾಜ ಒಡೆಯ ಅನ್ನೋ ಹೆಸರನ್ನು ಇಟ್ಟರು ಹಾಗೆ ಅಂಥೇಳಿ ನಾವು ನೋಡ್ತೀವಿ. ಇವರು ಬಂದಂಥ ಸಮಯ ಅತ್ಯಂತ ಕಷ್ಟವಾದಂತಹ ಒಂದು ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ವಾತಂತ್ರ್ಯದ ಹೋರಾಟ ತೀವ್ರವಾಗಿ ನಡೀತಾ ಇದ್ದಂತಹ ಸಮಯ ಆಗಿತ್ತು ಅದು. 1940ರಿಂದ 47 ಆ ಸಮಯ. ಆ ನಂತರ ನಾಲ್ವಡಿಯವರು ಹೇಗೆ ರಾಜ್ಯಭಾರವನ್ನು ಮಾಡಿದ್ರೋ ಅದೇ ರೀತಿ ರಾಜ್ಯಭಾರವನ್ನು ಮಾಡ್ತಾರೆ. ಇವರು ಹುಟ್ಟಿದಾಗ ಅವರ ಜಾತಕವನ್ನು ಜ್ಯೋತಿಷಿಗಳಿಗೆ ತೋರಿಸಿದಾಗ ಒಬ್ಬ ಜ್ಯೋತಿಷಿ ಹೇಳಿದಂತೆ ಇವರಿಗೆ ರಾಜಭ್ರಷ್ಟ ಯೋಗ ಇದೆ ಅಂತ. ಯಾರಿಗೂ ಅರ್ಥ ಆಗಿರಲ್ಲ. ಹಾಗಂದರೆ ಏನು ರಾಜಭ್ರಷ್ಟ ಯೋಗ ಅಂದರೆ? ಅದು ಕೊನೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇವರ ರಾಜತ್ವ ಹೋಗುತ್ತೆ ಅನ್ನುವಂಥರ ಒಂದು ಸೂಕ್ಷ್ಮವಾದಂತಹ ಸುಳಿವು ಅಲ್ಲಿ ಸಿಕ್ಕಿತ್ತು ಹಾಗೆ ಅಂಥೇಳಿ ಕೇಳ್ತೀವಿ ಆ ಥರದಲ್ಲಿ. ಇವರು ಸಾಮಾನ್ಯರ ಥರದಲ್ಲೇ BA ತರಗತಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದಂಥವ್ರು. ತತ್ವಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ ಇದನ್ನು ತೊಗೊಂಡ್ರು. ಇದರ ಜೊತೆಗೆ ರಾಜನೀತಿ ಮತ್ತು ಆಂಗ್ಲ ಭಾಷೆ ಇದನ್ನು ಸಹ ಅವರು ಕಲಿತಿದ್ದರು. BAನಲ್ಲೇ ಅವ್ರಿಗೆ ಪ್ರಥಮ ರ್ಯಾಂಕನ್ನು ತೊಗೋತಾರೆ. ಆಗ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಪ್ರಾರಂಭ ಆಗಿರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕುಲಾಧಿಪತಿಗಳಾಗಿ ಕೆಲಸವನ್ನು ಮಾಡ್ತಾಯಿರ್ತಾರೆ. ಆ ವರ್ಷ ನಡೆದಂತಹ ಏನು ಘಟಿಕೋತ್ಸವ ಇರುತ್ತೆ, ಆ ಘಟಿಕೋತ್ಸವದಲ್ಲಿ ಜಯಚಾಮರಾಜ ಒಡೆಯರವರಿಗೆ ಪದಕವನ್ನು ಅವರ ದೊಡ್ಡಪ್ಪ ನಾಲ್ವಡಿ ಕೃಷ್ಣರಾಜರು ಪ್ರದಾನವನ್ನು ಮಾಡಿರ್ತಾರೆ. ಇವರು ಸಹ ಒಳ್ಳೆಯ ಕ್ರೀಡಾಪಟು ಆಗಿದ್ದರು. ಟೆನ್ನಿಸ್ ಬರ್ತಾಯಿತ್ತು, ರಾಕೆಟ್ ಬರ್ತಾಯಿತ್ತು, ಸ್ಕ್ವಾಷ್ ಆಡ್ತಿದ್ರು, ಗಾಲ್ಫನ್ನು ಆಡ್ತಾಯಿದ್ರು. ಮತ್ತು ಸಾಕಷ್ಟು ದೇಶ ವಿದೇಶಗಳ ಪ್ರವಾಸವನ್ನು ಮಾಡಿದರು. ಇವರು ಸಾಕಷ್ಟು ಗ್ರಂಥಗಳನ್ನು ಬರೆದರು, ಸಾಕಷ್ಟು ಸಂಗೀತದ ಕೃತಿಗಳನ್ನು ಬರೆದರು. ಇವರು ಬರೆದಿರುವಂತಹ ದತ್ತಾತ್ರೇಯ ಅನ್ನುವಂಥ ಒಂದು ಪುಸ್ತಕ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪುಸ್ತಕ ಹಾಗೆ ಅಂಥೇಳಿ ಅದನ್ನು ಕರೆಯಲಾಗುತ್ತೆ. ತತ್ವಶಾಸ್ತ್ರದ ಬಗ್ಗೆ ಬಹಳ ನಿಷ್ಠರಾಗಿದ್ದಂಥವರು ಜಯಚಾಮರಾಜ ಒಡೆಯರವರು. 47ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಅದರ ಸಂವಿಧಾನ ಜಾರಿಗೆ ಬಂದಿಲ್ಲದಿರೋದ್ರಿಂದಾಗಿ ಇವರು 1950ರ ತನಕ ರಾಜಪ್ರಮುಖರಾಗಿ ರಾಜ್ಯವನ್ನು ನಡೆಸ್ತಾ ಹೋಗ್ತಾರೆ. 26/1/1950ರಲ್ಲಿ ಯಾವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬರುತ್ತೆ ಅವತ್ತು ಇವರ ರಾಜತ್ವ ಮುಕ್ತಾಯ ಆಗುತ್ತೆ.
ಆನಂತರ ಇವರು ಮೈಸೂರಿನ ರಾಜ್ಯಪಾಲರಾಗಿ ನಿಯುಕ್ತರಾಗ್ತಾರೆ. ಆದರೆ ಇವ್ರಿಗೂ ಮೈಸೂರಿನ ಆ ಒಂದು ಆಡಳಿತಕ್ಕೂ ಅಷ್ಟೊಂದು ಒಳ್ಳೆಯ ಸಂಬಂಧ ಇರೋದಿಲ್ಲ. ಕೆಲವರೆಲ್ಲ ಕುಹುಕವಾದಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಹಾಗಾಗಿ ಇವರು ನನಗೆ ಸಾಕು ಇದು ಹಾಗೆ ಅಂಥೇಳಿ ಭಾರತ ಸರ್ಕಾರಕ್ಕೆ ತಿಳಿಸ್ತಾರೆ. ಭಾರತ ಸರ್ಕಾರ ಆಗ ಅಸ್ತಿತ್ವಕ್ಕೆ ಬಂದಿರುತ್ತೆ. ಆನಂತರ ಇವ್ರನ್ನ ತಮಿಳುನಾಡಿನ ರಾಜ್ಯಪಾಲರಾಗಿ ನೇಮಕ ಮಾಡಲಾಗುತ್ತೆ. ಆನಂತರ 1965ರಲ್ಲಿ ಸಾಕು ನಾನು ಇನ್ನು ವಿಶ್ರಾಂತಿಯನ್ನು ತಗೋತೀನಿ ಅಂಥೇಳಿ ಅಲ್ಲಿಂದ ಅವರು ವಾಪಸ್ ಬರ್ತಾರೆ, ವಿಶ್ರಾಂತಿ ಜೀವನಕ್ಕೆ ಬರ್ತಾರೆ. ಅಲ್ಲಿ ತನಕ ಇವರು ಯಾವಾಗ ಭಾರತ ಸಂಸ್ಥಾನಕ್ಕೆ ಸೇರ್ಪಡೆ ಆದರೋ ಇವರಿಗೆ ಒಂದಷ್ಟು ರಾಜಧನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇರುತ್ತೆ. ಆದರೆ 1969ರಲ್ಲಿ ಈ ರಾಜಧನ ಪದ್ಧತಿಯನ್ನು ರದ್ದತಿ ಮಾಡಲಾಗುತ್ತೆ. ಪ್ರಿವಿ ಪರ್ಸ್ ಅಬಾಲಿಷನ್ ಆ್ಯಕ್ಟ್ ಅಂಥೇಳಿ ಆಗಿ ಜಾರಿಗೆ ಬರುತ್ತೆ. ಇವರಿಗೆ ಕೊಡ್ತಿದ್ದಂಥ ರಾಜಧನ ನಿಂತು ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಇವರು ಅದೇ 1969ರಲ್ಲಿ ಇವರು ಮಾಡಿದಂತಹ ದಸರಾನೇ ಕೊನೆ ದಸರಾ ಆಯಿತು. ಆನಂತರ 1974ರಲ್ಲಿ ಇವರು ನಿಧನರಾಗ್ತಾರೆ. ಇವರ ಮಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರಾಜ ಆಗುವಂಥ ಯೋಗವೇ ಇಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ರಾಜ್ಯನೇ ಇರಲ್ಲ. ಹೀಗೆ 25 ಜನ ಮಹಾರಾಜರುಗಳು ಮೈಸೂರಿನಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಸುಮಾರು 550 ವರ್ಷಗಳ ಸುದೀರ್ಘವಾದಂತಹ ಒಂದು ಆಡಳಿತ ಇವರ ಕಾಲದಲ್ಲಾಯಿತು. ಇವತ್ತು ಸಹ ಮೈಸೂರು ಅಂತಂದಾಗ ಮೈಸೂರಿನ ಮಹಾರಾಜರನ್ನು ಮೈಸೂರು ಜ್ಞಾಪಿಸ್ಕೊಳ್ಳುತ್ತೆ. ಅವರು ರಚಿಸಿದಂತಹ ದೊಡ್ಡ ದೊಡ್ಡ ರಸ್ತೆಗಳು ಇತ್ಯಾದಿಗಳನ್ನು, ಪಾರ್ಕ್ಗಳು, ಮೈಸೂರಿನಲ್ಲಿರುವಂಥ ಉದ್ಯಾನವನಗಳು, ಇವೆಲ್ಲವೂ ಅವರ ಒಂದು ಯೋಜನೆಯೇ ಆಗಿತ್ತು. ಆಧುನಿಕ ಮೈಸೂರು ಅಂತ ಕರೆಸ್ಕೊಳ್ಳೋದಕ್ಕೆ ಈ ಮಹಾರಾಜರ ಆಳ್ವಿಕೆ ಕಾರಣವಾಗಿತ್ತು. ಅವರ ಸಮಯದಲ್ಲಿ ನಡೀತಿದ್ದಂತಹ ದಸರಾ ಉತ್ಸವ ಅತ್ಯಂತ ವೈಭವದಿಂದ ನಡೀತಾ ಇತ್ತು. ಜಯಚಾಮರಾಜ ಒಡೆಯರ್ ಅವರ ನಿಧನದ ನಂತರ ರಾಜ್ಯ ಸರ್ಕಾರ ದಸರಾ ಉತ್ಸವವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಆದರೂ ಸಹ ಪ್ರತಿ ವರ್ಷ ದಸರಾ ಬಂದಾಗ, ಅದು ಅರಮನೆ ಆವರಣದಲ್ಲಿ ದಸರಾ ಕಾರ್ಯಕ್ರಮ ಆದಾಗ ಎಲ್ಲರೂ ಮಹಾರಾಜರುಗಳನ್ನು ಜ್ಞಾಪಿಸ್ಕೊಳ್ತಾರೆ. ಅದರಲ್ಲೂ ಕೊನೆಯದಾದಂಥ ಮುಮ್ಮಡಿಯವರು, 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು, ಇವ್ರ ಬಗ್ಗೆ ಮೈಸೂರು ವಿಶೇಷವಾದಂತಹ ಗೌರವವನ್ನು ತೋರಿಸುತ್ತೆ. ಬಹುಶಃ ಅವರ ಹೆಸರು ಇನ್ನೂ ಶತಮಾನಗಳ ಕಾಲ ಹಾಗೇ ಇರುತ್ತೆ. ಇದಿಷ್ಟು ಮೈಸೂರು ಅರಸರ ಒಂದಷ್ಟು ಇತಿಹಾಸ. ನಮಸ್ಕಾರ. ಅರಮನೆಯ ಮುಂದೆ ಕುಳಿತಾಗ ಎಲ್ರಿಗೂ ನೆನಪಿಗೆ ಬರುವಂಥದ್ದು ಮೈಸೂರಿನ ಮಹಾರಾಜರುಗಳು. ರಾಜ್ಯಭಾರವನ್ನು ಪ್ರಾರಂಭ ಮಾಡಿದಾಗ ರೆಸಿಡೆಂಟರ ಆಳ್ವಿಕೆನೂ ಅಲ್ಲಿ ಜೊತೆಗೆ ನಡೀತಾ ಇದ್ದಂಥದ್ದು. ದಿವಾನ್ ಪೂರ್ಣಯ್ಯನವರ ಬಗ್ಗೆ ಒಂದಷ್ಟು ತಪ್ಪಾದಂಥ ಮಾಹಿತಿಗಳು. ಮೈಸೂರು ಮಹಾರಾಜರಿಗೆ ಆಡಳಿತ ಸಿಕ್ಕ ನಂತರವೂ ಅವರಿಗೆ ಸಮಾಧಾನ ಇರಲಿಲ್ಲ. ಶ್ರೀರಂಗಪಟ್ಟಣ ಒಂದು ದ್ವೀಪ. ಶತ್ರುಗಳು ಬರಬೇಕಾದ್ರೆ ನದಿಯನ್ನು ದಾಟಿ ಕೋಟೆ ಹತ್ತಿ ಬರಬೇಕಾಗಿತ್ತು. ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ.